ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಕುಡುಪಲ್ಲಿ ಸದಾನಂದ ಸ್ವರಾಲಯದಲ್ಲಿ ಸರಣಿ ತಾಳಬದ್ಧ ಕಾರ್ಯಕ್ರಮ ಉದ್ಘಾಟನೆ. ಎಲ್.ಎಂ. ಹೆಗಡೆ ಮಾತು, ಪರಂಪರೆಯ ಸಂರಕ್ಷಣೆ ಎನ್ನುವುದು ಸವಾಲಿನ ಕೆಲಸ. ಸುಬ್ರಾವ್ ಕಟ್ಟಿನಕೆರೆ ಮಾತು, ಸರಣಿ ಸಂಘಟನೆ ಎಂದರೆ ಅದು ಸಾಹಸ. ರಮೇಶ್ ಹಾರೇಗೊಪ್ಪ ಮಾತು, ಯುವ ಪೀಳಿಗೆಯ ಕಲಾವಿದರು ಬರುತ್ತಿರುವುದು ಹರುಷ. ನೃತ್ಯ ಭಾಸ್ಕರದಲ್ಲಿ ಭರತ ಜಯಂತಿ ಕಾರ್ಯಕ್ರಮ, ಪಂಡಿತ್ ಮೋಹನ್ ಹೆಗಡೆ ಅವರಿಗೆ ಸನ್ಮಾನ. ಮಾತು ಬೇಕು ಶಿಷ್ಯನಲ್ಲಿ ವಿನಯಶೀಲತೆಯ ಅಭ್ಯಾಸ. ಕುಟುಂಬ ಪರಂಪರೆಯಲ್ಲಿ ಯಕ್ಷಗಾನ ಪರಂಪರೆಯನ್ನು ಸಂರಕ್ಷಿಸಿ ಬೆಳೆಸಿ ಮುಂದಿನ ತಲೆಮಾರಿನಲ್ಲಿಯೂ ಮುಂದುವರಿಯುವಂತೆ ಮಾಡುವ ಕಾರ್ಯ ಸುಲಭದ್ದಲ್ಲ. ಅದನ್ನು ಮಾಡಿ ತೋರಿಸಿರುವ ವಂಶವಾಣಿ ಕಾರ್ಯ ಇತಿಹಾಸ ಪುಟದಲ್ಲಿ ದಾಖಲಾಗಬೇಕಿದೆ ಎಂದು ನಿವೃತ್ತ ಕನ್ನಡ ಉಪನ್ಯಾಸಕ ಎಲ್.ಎಂ. ಹೆಗಡೆ ಹೇಳಿದರು. ಇಲ್ಲಿನ ಕುಡುಪಲ್ಲಿ ಸದಾನಂದ ಸ್ವರಾಲಯದಲ್ಲಿ ಶ್ರೀ ರಾಜರಾಜೇಶ್ವರಿ ಕುಪಾಪುಷದ ವಂಶವಾಣಿ ಯಕ್ಷಮೇಳ ಗುಂಡುಮನೆಯವರು ನಡೆಸುತ್ತಿರುವ ಸರಣಿ ತಾಳಮದ್ದಲೆಯ 2ನೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಅದೆಷ್ಟೋ ಕುಟುಂಬದಲ್ಲಿ ಪೀಳಿಗೆಯ ಕಲಾವಿದರನ್ನು ಗಮನಿಸಬಹುದು. ಆದರೆ ವೃತ್ತಿ ಅಲ್ಲದೆ ಕುಟುಂಬವೊಂದು ಯಕ್ಷ ಪರಂಪರೆಯ ಸಂಘಟನೆ ಹೊಣೆಯನ್ನು ಹೊತ್ತು ಸಾಗುವುದು ಕಷ್ಟ ಎಂದ ಅವರು, ಪರಂಪರೆಗಳ ಅಧ್ಯಯನ ಸಂಶೋಧನೆಗಳನ್ನು ಓದಿ ಅರ್ಥ ಮಾಡಿಕೊಳ್ಳುವುದು ಬೇರೆ, ಸ್ವತಃ ಇದನ್ನು ಹತ್ತಿರದಲ್ಲಿ ಗಮನಿಸುವುದು ವಿಶೇಷ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿದ ಹಿರಿಯ ಕಲಾ ಪೋಷಕರಾದ ಸುಬ್ರಾವ್ ಕಟ್ಟಿನಕೆರೆ ಮಾತನಾಡಿ, ಇಂದಿನ ಕಾಲಘಟ್ಟದಲ್ಲಿ ಒಂದು ಕಾರ್ಯಕ್ರಮದ ಸಂಘಟನೆ ಮಾಡುವುದೇ ಕಷ್ಟ. ಹಾಗಿರುವಾಗ ಸರಣಿ ಕಾರ್ಯಕ್ರಮಗಳನ್ನು ಅದು ಪ್ರತಿ ವರ್ಷ ಮಾಡುತ್ತಿರುವುದು ನಿಜಕ್ಕೂ ಸಾಹಸದ ಕೆಲಸ ಎಂದು ಹೇಳಿದರು. ಕೆಳದಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಮೇಶ್ ಹಾರೇಗೊಪ್ಪ ಮಾತನಾಡಿ, ಸಾಗರ ಪ್ರಾಂತದಲ್ಲಿ ಯುವ ಪೀಳಿಗೆಯ ಕಲಾವಿದರು ಬರುತ್ತಿರುವುದು ಉತ್ತಮ ಬೆಳವಣಿಗೆ ಎಂದು ಹೇಳಿದರು. ಸಂಸ್ಥೆಯ ಗೌರವಾಧ್ಯಕ್ಷ ಸುಬ್ರಾಯ ಹೆಗಡೆ ಗುಂಡುಮನೆ ಅಧ್ಯಕ್ಷ ವಹಿಸಿದ್ದರು. ಶ್ರೀಧರ್ ಹೆಗಡೆ, ಅಶೋಕ್ ಹೆಗಡೆ, ಸಂಜನಾ ಹೆಗಡೆ ಮತ್ತಿತರರು ಸಂದರ್ಭ ಹಾಜರಿದ್ದರು. ನಂತರ ರಮೇಶ್ ಹೆಗಡೆ ಗುಂಡುಮನೆ ರಚಿಸಿರುವ ವಿಭು ಗೋವಂಶಿ ಭಾಗ 2ರ ತಾಳಮದ್ದಲೆ ನಡೆಯಿತು. ಭಾಗವತರಾಗಿ ಸೂರ್ಯನಾರಾಯಣ್, ಸುಜನ್ ಗಣೇಶ್ ಹೆಗಡೆ, ಮದ್ದಲೆಯಲ್ಲಿ ಶ್ರೀವತ್ಸ ಗುಡ್ಡೆತಿಂಬ, ಚೆಂಡೆಯಲ್ಲಿ ಸ್ವರೂಪ್ ಬೆಳೆಯೂರು ಪಾಲ್ಗೊಂಡಿದ್ದರು. ಅರ್ಥಧಾರಿಗಳಾಗಿ ಅರುಣ್ ಬೆಂಕ್ಟೊಳ್ಳಿ, ರವಿಶಂಕರ್ ಭಟ್ ಇದ್ದರು. ನಾವು ವಿಭು ಗೋವಂಶಿ ಭಾಗ 1 ನೋಡಿದ್ದೇವೆ. 2 ಹೇಗಿರುತ್ತೆ ಅನ್ನೋ ಕುತೂಹಲ ಬಹುಶಃ ನಮ್ಗೆ ಎಲ್ಲರಿಗೂ ಇದೆ. ಹಾಗಾಗಿ 2 ಮಾತನ್ನ ನಾ ಆಡ್ತೇನೆ. ಯಾಕೆಂತಂದ್ರೆ ಒಂದು ಪರಂಪರೆಯನ್ನ ಅರ್ಥ ಮಾಡ್ಕೋಬಹುದು, ಪರಂಪರೆಯ ಬಗ್ಗೆ ಓದಬಹುದು, ಒಂದು ಪರಂಪರೆಯ ಬಗ್ಗೆ ಸಂಶೋಧನೆ ಮಾಡಬಹುದು. ಆದ್ರೆ ಒಂದು ಯಕ್ಷಗಾನ ಪರಂಪರೆಯನ್ನ ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ದಾಟಿಸುವ ಪ್ರಕ್ರಿಯೆ ಬಹಳ ಸುಲಭದ್ದಲ್ಲ. ಆ ಒಂದು ಮಹತ್ ಕಾರ್ಯವನ್ನ ವಂಶವಾಹಿನಿ ಯಕ್ಷಮೇಳ ಗುಂಡುಮನೆ ಸಾಗರೆಯವರು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಪ್ರಬುದ್ಧ ಶ್ರೋತೃಗಳ ಪರವಾಗಿ ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ತಾಳಮದ್ದಲೆಯ ಬಗ್ಗೆ ನಾನೇನು ಹೇಳ್ಬೇಕಾಗಿಲ್ಲ. ಯಾಕೆ ಅಂತಂದ್ರೆ ನಾ ಮೊದಲೇ ಹೇಳಿದ್ದೇನೆ, ತಾಳಮದ್ದಲೆಗೆ ಬರ್ತಕ್ಕಂಥವ್ರು ಪ್ರಬುದ್ಧ ಶ್ರೋತೃ. ಹಾಗಾಗಿ ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ಈ ತಾಳಮದ್ದಲೆ ಅಂತಂದ್ರೆ ಯಕ್ಷಗಾನದ ಆತ್ಮ ಅಂತ ಹೇಳ್ಬಹುದು, ಹೃದಯ ಅಂತ ಹೇಳ್ಬಹುದು. ಯಾಕೆಂದ್ರೆ ಇಲ್ಲಿ ವೇಷಭೂಷಣ ಇಲ್ಲ, ಅಲಂಕಾರಿಕವಾಗಿರ್ತಕ್ಕಂತಹ ರಂಗಸಜ್ಜಿಕೆ ಇಲ್ಲ, ಕುಣಿತ ಇಲ್ಲ. ಕೇವಲ ಅರ್ಥಧಾರಿಗಳ ಮಾತುಗಳಿಂದಲೇ ಎಲ್ಲ ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಂಡು ಅವರನ್ನ ಕಥೆಯನ್ನ ದಾಟಿಸುವ ಪ್ರಕ್ರಿಯೆ ಇದೆಯಲ್ಲ, ಅದು ನಿಜವಾಗ್ಲೂ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಕಲಾವಿದರಿಗೆ ಹಿಮ್ಮೇಳ ಇರ್ಬೋದು, ಮುಮ್ಮೇಳ ಇರ್ಬೋದು, ಆ ಕಥೆಯನ್ನು ರಚಿಸಿದ ರಮೇಶ್ ಹೆಗಡೆ ಗುಂಡುಮನೆಯವರಿಗೂ ಹಾಗೂ ಆ ಪಾತ್ರವನ್ನು ನಿರ್ವಹಿಸಿದ ಮತ್ತು ಎಲ್ಲ ಭಾಗವತರ ಆದಿಯಾಗಿ ಎಲ್ಲ ಕಲಾವಿದರಿಗೂ ಕೂಡ ವಿಶೇಷವಾದ ಅಭಿನಂದನೆಯನ್ನ ಸಲ್ಲಿಸ್ತಾ ಗಾಯನ ಮತ್ತು ತಾಳಮದ್ದಲೆಗಳನ್ನು ಅನುಜಾನವಾಗಿ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸಂಘಟನೆ ಮಾಡೋದು ತುಂಬಾ ಕಷ್ಟ. ಈ ಒಂದು ಸಂಘಟನೆ, ಒಂದು ಕಾರ್ಯಕ್ರಮ ಮಾಡೋದೇ ಕಷ್ಟವಾದ ಕಾಲದಲ್ಲಿ ಈಗ ಸರಣಿ ಕಾರ್ಯಕ್ರಮ 8-10 ಕಾರ್ಯಕ್ರಮ, ಗೋವಿನ ಬಗ್ಗೆ ಒಂದು ವಿಶೇಷವಾದ ಅವರಿಗೆ ಅಭಿರುಚಿ ಉಂಟು ಮತ್ತು ಕಿರೀಟ ಪೂಜೆ, ಯಕ್ಷಗಾನ ಕಾರ್ಯಕ್ರಮಗಳನ್ನು ಎಲ್ಲ ಮಾಡ್ತಾ ಇರ್ತಾರೆ. ಅವರಿಗೆ ನಾವು ಕಲಾವಿದರು, ಪ್ರೇಕ್ಷಕರು ಖಂಡಿತಕ್ಕೂ ಸಹಕಾರ, ಅದು ಎಷ್ಟೇ ಇರಲಿ, ಯಾವುದೇ ಪ್ರಮಾಣ ಮುಖ್ಯ ಅಲ್ಲ. ಆ ಪ್ರೀತಿಯಿಂದ ನಾವು ಏನು ಕೊಡ್ತೀವಿ ಅದು ಬಹಳ ಮುಖ್ಯ ಆಗುತ್ತೆ. ಬಹಳ ಸಂತೋಷ ಆಗ್ತಾ ಇದೆ. ಗುಂಡು ಮನೆ ವಂಶವಾಹಿನಿ ಯಕ್ಷಗಾನ ಮೇಳದಲ್ಲಿ ಗೆಜ್ಜೆಯನ್ನು ಕಟ್ಟಿದ್ದೇನೆ. ತಾಳಮದ್ದಲೆಯಲ್ಲಿ ಒಂದು ಸಣ್ಣ ಅರ್ಥವನ್ನು ಹೇಳಿದ್ದೇನೆ. ರಮೇಶ್ ಅಣ್ಣ ನೀನು ಬರಲೇಬೇಕು ಹೇಳಿ ಒತ್ತಾಸೆಯಿಂದ ಒಂದು 3 ನಿಮಿಷದ ಅರ್ಥವನ್ನು ಹೇಳಿರ್ಬೋದು. ಇವತ್ತು ವೇದಿಕೆಯಲ್ಲಿ ಇದ್ದೇನೆ. ಬಹಳ ಸಂತೋಷ ಏನಂತಂದ್ರೆ ಹೊಸ ತಲೆಮಾರಿನ ಯಕ್ಷಗಾನ ಕಲಾವಿದರನ್ನು ನೋಡ್ತಾ ಇದ್ದೇವೆ. ಕಳೆದ 30 ವರ್ಷದಲ್ಲಿ ಸಾಗರ ಪ್ರಾಂತ್ಯದಲ್ಲಿ ಯಾವುದೇ ಮೇಳದ ಆಟ, ಒಂದು 5-6 ಮೇಳಗಳಿದೆ, ಕಲಾವಿದರು ಮಾತ್ರ ಅದೇ. ಬೆಳೆಯೂರು ಸಂಜಯ, ಹೊಸೂರು ಗುರುನಂದನ, ರಮೇಶ್ ಹಾರೇಗೊಪ್ಪ, ಬೇಳೂರು ರಾಮಮೂರ್ತಿ. 30 ವರ್ಷದಿಂದನೂ ನಾವೇ
ಚೌಕಿ ಮನೆಯಲ್ಲಿ ಕಿರಿಯರು, ಇವತ್ತಿಗೂ ನಾವೇ ಚೌಕಿ ಮನೆಯಲ್ಲಿ ಕಿರಿಯರು. ಆದ್ರೆ ಸಂತೋಷ ಏನಂತಂದ್ರೆ ಬೆಳೆಯೂರು ಮೇಳಕ್ಕೆ ಹೊಸ ಆಶಾಕಿರಣ ಆಗಿ ಸ್ವರೂಪನ ನೋಡ್ತಾ ಇದ್ದೇವೆ, ವತ್ಸನ್ ನೋಡ್ತಾ ಇದ್ದೇವೆ, ನಮ್ಮ ಹೆಮ್ಮೆಯ ಭಾಗವತರಾದ ಸೃಜನ್ ನೋಡ್ತಾ ಇದ್ದೇವೆ, ಅದಿತಿ ಮುಂದಿದ್ದಾರೆ. ಅಂದ್ರೆ ಈ ಸಾಗರ ಪ್ರಾಂತ್ಯ ಸಾಂಸ್ಕೃತಿಕವಾಗಿ ಮಹತ್ವವನ್ನು ಕಂಡುಕೊಂಡಿದೆ. ಅದು ಮುಂದಿನ ತಲೆಮಾರಿಗೆ ತನ್ನನ್ನು ತಾನು ಕಂಡುಕೊಳ್ತಾ ತನ್ನ ಬೆಳಕನ್ನು ಜನತೆಗೆ ಮತ್ತು ಆ ಸುಖವನ್ನು ಕೊಡ್ತಾ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ತಾಳು ಇದರಲ್ಲಿ ತೀರದೆಂದಿಗೂ ಹೆತ್ತ ಕರುಳಿನ ಋಣವಿದೆ. ತಾಳು ಇದರಲ್ಲಿ ತೀರದೆಂದಿಗೂ ಹೆತ್ತ ಕರುಳಿನ ಋಣವಿದೆ. ನಾಟ್ಯ ತರಂಗ ಸಂಸ್ಥೆಯಿಂದ ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ಗುರು ಪೂರ್ಣಿಮಾ ಅಂಗವಾಗಿ ಭರತ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಬೆಳಗ್ಗೆ ಗುರುನಮನದಿಂದ ಆರಂಭವಾದ ಕಾರ್ಯಕ್ರಮದಲ್ಲಿ ನೃತ್ಯಕ್ಕೆ ಸಂಬಂಧಿಸಿದ ಚರ್ಚೆಗಳು, ರಸಪ್ರಶ್ನೆಗಳು, ಆಶುಭಾಷಣಗಳು, ದೇವರ ನಾಮಗಳಿಗೆ ನೃತ್ಯ ಸಂಯೋಜನೆ, ನವರಸ ಅಭಿನಯ ಮುಂತಾದ ವೈವಿಧ್ಯಮಯ ಚಟುವಟಿಕೆಗಳು ನಡೆದವು. ಸಭಾ ಕಾರ್ಯಕ್ರಮದಲ್ಲಿ ಹಿರಿಯ ತಬಲಾ ಗುರುಗಳಾದ ಪಂಡಿತ್ ಮೋಹನ್ ಹೆಗಡೆ ಹುಣಸೆಕೊಪ್ಪ ಅವರನ್ನು ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಶಿಷ್ಯರು ಗುರುವಿನೊಡನೆ ವಿನಯಶೀಲರಾಗಿದ್ದರೆ ಸಾಧನೆಯಲ್ಲಿ ಯಶಸ್ಸು ಲಭಿಸುತ್ತದೆ. ಗರ್ವ ಮತ್ತು ಅಹಂಕಾರದಿಂದ ಕೂಡಿದವರು ಎಂದಿಗೂ ಪರಿಪೂರ್ಣ ಕಲಾವಿದರು ಆಗಲಾರರು ಎಂದು ನುಡಿದರು. ವೇದನಾದ ಪ್ರತಿಷ್ಠಾನದ ಕಾರ್ಯದರ್ಶಿ ನರಸಿಂಹಮೂರ್ತಿ ಶರ್ಮಾ ಮಾತನಾಡಿ, ನಾಟ್ಯ ತರಂಗ ನೃತ್ಯಕ್ಕೆ ಸಂಬಂಧಿಸಿದ ವಿವಿಧ ಆಯಾಮಗಳ ಚಟುವಟಿಕೆಗಳನ್ನು ಗುರು ಪೂರ್ಣಿಮೆಯಂದು ಮಕ್ಕಳಿಗಾಗಿ ಸಂಯೋಜಿಸಿರುವುದು ಸುತ್ಯಾರ. ಈ ರೀತಿ ಚಟುವಟಿಕೆಗಳು ಮಕ್ಕಳ ಜ್ಞಾನವನ್ನು ಹೆಚ್ಚಿಸುವುದರೊಂದಿಗೆ ಕಲಾವಿದ ಮತ್ತು ಕಲೆಯ ಬೆಳವಣಿಗೆ ಕಾರಣವಾಗುತ್ತದೆ ಎಂದರು. ಐವಿ ಹೆಗಡೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ನಾಟ್ಯ ತರಂಗದ ನೃತ್ಯ ವಿದ್ಯಾರ್ಥಿಗಳು ಪುಷ್ಪಾಂಜಲಿ, ದೇವರ ನಾಮ, ರಾಮಾಯಣದ ಕಥಾಹಂದರವನ್ನು ಹೊಂದಿದ ವರ್ಣಂ, ವಚನಗಳು ಮುಂತಾದ ನೃತ್ಯ ಬಂಧಗಳಿಗೆ ಕೂಡಿದ ನೃತ್ಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಪೂಜಾ ಕಾರ್ಯಕ್ರಮ ನಿರೂಪಿಸಿ ಸನ್ನಿಧಿ ಪ್ರಭು ವಂದಿಸಿದರು.